ಓಂ ಶಾಂತಿ. ಬಳ್ಳಾರಿ ಮಹಾನಗರದ ಸಹೋದರ ಸಹೋದರಿಯರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ, ಇಂದಿನ ದಿನ ಪೂಜ್ಯ ಪ್ರಕಾಶ್ ಮಣೇಜಿ ದಾದೀಜಿಯವರ 18ನೆಯ ಪವಿತ್ರ ಸ್ಮರಣಾರ್ಥಕವಾಗಿರ್ತಕ್ಕಂಥ ದಿನ. ಇಂದಿನ ದಿನವನ್ನು ವಿಶ್ವ ಬಂಧುತ್ವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ನಮ್ಮ ಭಾರತಾದ್ಯಂತ 100 ಗಂಟೆಗಳಲ್ಲಿ 100 ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ಅನೇಕ ಆಕ್ಸಿಡೆಂಟ್ ಆಗಿರ್ತಕ್ಕಂತಹ, ಕಷ್ಟದಲ್ಲಿರ್ತಕ್ಕಂತಹ, ತುರ್ತಾಗಿ ರಕ್ತದ ಅವಶ್ಯಕತೆ ಇರತಕ್ಕಂತಹ ಅವರಿಗೆ ಈ ಒಂದು ರಕ್ತದಾನ ಶಿಬಿರವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಮ್ಮ ದೇಶಾದ್ಯಂತ ಎಲ್ಲ ಕಡೆಯೂ ಸಹ 100 ಯೂನಿಟ್ಗಿಂತಲೂ ಹೆಚ್ಚು ರಕ್ತವನ್ನು ಸಂಗ್ರಹಿಸಿ ಕೊಡಲಾಗುವಂತಹ ಕಾರ್ಯಕ್ರಮ ಇಲ್ಲಿ ನಡೆಸಿಕೊಡಲಾಗ್ತಾ ಇದೆ. ಆದ್ದರಿಂದ ತಾವೆಲ್ಲರೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಈ ಒಂದು ವಿಶೇಷ ಜೀವದಾನ, ರಕ್ತದಾನ, ಮಹಾದಾನ, ಶ್ರೇಷ್ಠ ದಾನ, ಎಲ್ಲ ದಾನಗಳಿಗಿಂತಲೂ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ, ಅನೇಕರ ಜೀವವನ್ನು ಉಳಿಸುವಂತಹ ಮಹಾದಾನ ಈ ರಕ್ತದಾನವಾಗಿದೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಬನ್ನಿ, ಭಗವಂತನ ಮನೆಗೆ ಎಲ್ಲರೂ ಸೇರಿ ನಾವು ಈ ರಕ್ತದಾನ ಶಿಬಿರವನ್ನು ಮಾಡೋಣ, ಇದಕ್ಕೆ ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಓಂ ಶಾಂತಿ. ಬ್ರಹ್ಮಕುಮಾರಿ ರಾಜಯೋಗಿನಿ ನಿರ್ಮಲಕ್ಕನವರ ಪ್ರಕಟಣೆ. ನಮಸ್ಕಾರ. ಓಂ ಶಾಂತಿ. ಬ್ರಹ್ಮಕುಮಾರಿಸ್ ವತಿಯಿಂದ ಇಂದು ವಿಶ್ವ ಭ್ರಾತೃತ್ವ ದಿನ ನೆರವೇರಿಸ್ತಾ ಇದ್ದಾರೆ, ಆಚರಿಸ್ತಾ ಇದ್ದಾರೆ. ಇದರ ಅಂಗವಾಗಿ ಮಹಾ ರಕ್ತದಾನ ಶಿಬಿರವನ್ನೇನು ಹಮ್ಮಿಕೊಂಡಿದ್ದಾರೆ, ಇದು ತುಂಬಾ ಒಳ್ಳೆಯ ಒಂದು ಆಕ್ಟಿವಿಟಿ ಅಂತ ನಾನು ಹೇಳ್ಬೋದು. ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಪಡ್ಕೊಳ್ಬೋದು ಹಾಗೂ ಹಲವಾರು ಜೀವಗಳನ್ನು ಕೂಡ ನಾವು ಸಂರಕ್ಷಿಸಬಹುದು. ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದು ವಿಶ್ವ ಭ್ರಾತೃತ್ವ ದಿನದಂದು ರಕ್ತದಾನ ಮಾಡಿ ಆರೋಗ್ಯ ಮತ್ತು ಸಮಾಜದ ಆರೋಗ್ಯವನ್ನು ಕೂಡ ಕಾಪಾಡಬಹುದು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಮ್ ಕಿರಣ್, ಫೌಂಡರ್ ಶ್ರೀಮೇಧ ಕಾಲೇಜ್, ಬಳ್ಳಾರಿ. ಸರ್ವಶಕ್ತಿವಂತನಾಗಿರುವ, ವಿಶ್ವಕೃತನಾಗಿರುವ, ವಿಶ್ವವಂದ್ಯನಾಗಿರುವಂತಹ ಪರಮಜ್ಯೋತಿ ಸ್ವರೂಪ ಆಶ್ರೀ ಪರಮಾತ್ಮನನ್ನ ನಮ್ಮ ಮನ ಮಂದಿರದಲ್ಲಿ ನಾವು ನೆನಪು ಮಾಡೋಣ. 2 ನಿಮಿಷದ ಕಾಲ ನನ್ನ ಆತ್ಮ ಜ್ಯೋತಿ ಪರಮಜ್ಯೋತಿ ಶ್ರೀ ಪರಮಾತ್ಮನ ಪ್ರೇಮ ಸ್ವರೂಪ ವಿಶ್ವದಾದ್ಯಂತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ದಾದಿ ಪ್ರಕಾಶ್ ಮಣೇಜಿ ಅವರ 18ನೆಯ ಪವಿತ್ರ ಸ್ಮರಣಾರ್ಥಕವಾಗಿರ್ತಕ್ಕಂಥ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಇದನ್ನ ವಿಶ್ವ ಬಂಧುತ್ವ ದಿನವನ್ನಾಗಿಯೂ ಆಚರಿಸಲಾಗ್ತಾ ಇದೆ. ಪೂಜ್ಯ ದಾದೀಜಿಯವರ ಒಂದು ಇಚ್ಛೆ ಇಡೀ ಮಾನವ ಕುಲಕ್ಕೆ ಒಳಿತಾಗಬೇಕು, ಎಲ್ಲರೂ ಆರೋಗ್ಯವಂತರಾಗಿರಬೇಕು, ಎಲ್ಲರೂ ಶಾಂತಯುತವಾಗಿ ಸುಖಮಯ ಜೀವನವನ್ನು ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ವಿಶ್ವದ ಮಾತೆಯಾಗಿ, ವಿಶ್ವಕ್ಕೆ ಜಗನ್ಮಾತೆಯಾಗಿ, ಪ್ರತಿಯೊಂದು ಮನುಷ್ಯತ್ವರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿಣಿಯಾಗಿ ಸೇವೆ ಸಲ್ಲಿಸಿ ಅವ್ಯಕ್ತವಾಗಿರ್ತಕ್ಕಂತಹ ದಿನವನ್ನ ಆಚರಿಸಲಾಗ್ತಾ ಇದೆ. ಇದರ ಪ್ರತಿಯಾಗಿ ಇವತ್ತು ಈ ಒಂದು ವರ್ತಮಾನ ಸಮಯದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಅಥವಾ ಎಷ್ಟೋ ಜನರಿಗೆ ಸರಿಯಾದ
ಸಮಯಕ್ಕೆ ರಕ್ತವನ್ನು ಸಿಗದೇ ಇರುವ ಕಾರಣದಿಂದ ಈ ಒಂದು ಸಮಾಜಮುಖಿ ಸೇವೆಯನ್ನ ಈಶ್ವರಿ ವಿಶ್ವವಿದ್ಯಾಲಯ ಇವತ್ತು ಹಮ್ಮಿಕೊಳ್ಳಲಾಗಿದೆ. 3 ಗಂಟೆಗಳಲ್ಲಿ 1 ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ಇದನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ಕೊಂಡು ಈ ಒಂದು ಕಾರ್ಯವನ್ನ ಗಾಂಧೀಜಿಯವರ ನೆನಪಾರ್ಥವಾಗಿ ಮಾಡಲಾಗ್ತಾ ಇದೆ. ಆದ್ದರಿಂದ ಇವತ್ತು ನಮ್ಮ ಈ ಒಂದು ಸಭೆಗೆ ಹೋಗ್ಬಿಟ್ಟು ಆಗಮಿಸಿರುವಂತಹ ಪೂಜ್ಯ ಮಹಾಪೌರರಾಗಿರ್ತಕ್ಕಂತಹ ನಂದೀಶಣ್ಣನವರಿಗೆ ಈಶ್ವರಿ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂತಹ ಬಸವರೆಡ್ಡಿ ಅಣ್ಣನವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾಗಿರುವ ಯಶವಂತಣ್ಣನವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಶ್ರೀನಿವಾಸ ಮೋದ್ಕರಣ್ಣನವರಿಗೂ ನಾನು ಸ್ವಾಗತ ಬಯಸ್ತೇನೆ. ಮೇಧಾ ಕಾಲೇಜಿನ ಚೇರ್ಮನ್ ಆಗಿರುವಂತಹ ರವಿ ಕಿರಣ್ ನಾನು ಸ್ವಾಗತವನ್ನು ಬಯಸ್ತೇನೆ. ರಾಮಕಿರಣ್ ಅವರಿಗೆ, ಜೊತೆಗೆ ನಮ್ಮ ಅರುಣಕ್ಕವರು ಸಹ ಇಲ್ಲಿ ಯಾವಾಗಲೂ ಸದಾಕಾಲ ಮನೆ ಮಗಳಾಗಿ ಬರ್ತಾನೆ ಇರ್ತಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಜೊತೆಗೆ ನಮ್ಮ ಬಿಂದು ಅವರು ನಮ್ಮ ಯುಎನ್ಸ್ ಬ್ಲಡ್ ಬ್ಯಾಂಕ್ ಆಫೀಸಿನ ಸಂಚಾಲಕರಾಗಿರುವಂತಹ ಬಿಂದು ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಜೋರಾಗಿ ಚಪ್ಪಾಳೆ ತರ್ತೇನೆ. ಜೊತೆಗೆ ನಮ್ಮ ದೇವಣ್ಣವರು ಬನ್ನಿ, ದೇವಣ್ಣವರೇ ನಮ್ಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರೋತ್ಸಾಹಿಸಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದೇವಣ್ಣನವರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈಗ ನಾವೆಲ್ಲರೂ ಸೇರಿ ಈ ಒಂದು ಸ್ಥೂಲ ಜ್ಯೋತಿಯನ್ನ ಬೆಳಗಿಸ್ತಾ ಎಲ್ಲ ಆತ್ಮ ಜ್ಯೋತಿಯನ್ನ ಬೆಳಗಲಿ. ಮಹಾಜ್ಯೋತಿ ಪರಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ನೆನಪಿನೊಂದಿಗೆ ಈ ಜ್ಯೋತಿಯನ್ನ ಬೆಳಗಿಸೋಣ. ಅದಕ್ಕಿಂತಲೂ ಮುಂಚೆ ಪೂಜ್ಯ ಗಾಂಧೀಜಿಯವರಿಗೆ ಜ್ಯೋತಿಯನ್ನ ಬೆಳಗಿಸಿ ಪುಷ್ಪಾರ್ಚನೆಯನ್ನ ಮಾಡುವಂತ ಕಾರ್ಯಕ್ರಮ. ಈಗ 2 ನಿಮಿಷಗಳ ಕಾಲ ನಾವು ಈಶ್ವರಿಯ ಉಡುಗೊರೆಯನ್ನ, ಈಶ್ವರಿಯ ಆಶೀರ್ವಾದವನ್ನ ನಮ್ಮ ಇವತ್ತಿನ ಮುಖ್ಯ ಅತಿಥಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಂತಹ ಎಲ್ಲರಿಗೂ ಸಹ ಈಶ್ವರಿಯ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು. ಜೊತೆಗೆ 2 ನಿಮಿಷ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ರಾಜಯೋಗಿ ದಾಟಿ ಪ್ರಕಾಶ್ ಮಣಿಜಿ ಅವರ ಪವಿತ್ರ ಸ್ಮರಣಾರ್ಥ ವಿಶ್ವಪ್ರಸಿದ್ಧತ್ವ ದಿನದ ಅಂಗವಾಗಿ ಆಚರಿಸಿರುವ ಈ ರಕ್ತದಾನ ಶಿಬಿರಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಅವರ ಅಕ್ಕನವರಿಗೆ ನಮಸ್ಕಾರ ಮಾಡುತ್ತಾ, ಇಲ್ಲಿರುವ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕರಿಗೆ ಎಲ್ಲರೂ ನನ್ನ ನಮಸ್ಕಾರಗಳು. ರಕ್ತದಾನ ಅಂತಂದ್ರೆ ರಕ್ತದಾನ ಮಹಾದಾನ ಅಂತಾರೆ. ಎಲ್ಲರೂ ರಕ್ತವನ್ನು ಕೊಡಲೇಬೇಕು. ಯಾಕಂದ್ರೆ ಅದು ನಮ್ಮ ಇಮ್ಯುನಿಟಿ ಬೆಳವಣಿಗೆ ಜಾಸ್ತಿ ಮಾಡುತ್ತೆ. ಸೊ ಆ ರೀತಿ ಇಂಥ ರಕ್ತದಾನ ಶಿಬಿರಗಳು ಹಲವಾರು ಬೆಳೆಗಳಲ್ಲಿ
ಶುಭ ಹಾರೈಸಿದ್ದಕ್ಕೆ ನೆಕ್ಸ್ಟ್ ಬಸವರೆಡ್ಡಿ ಅಣ್ಣನವರು. ಇಂದು ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಡೀ ಭಾರತಾದ್ಯಂತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಇವತ್ತು ರಾಜಯೋಗಿನಿ ದಾದಿ ಪ್ರಕಾಶಕನಿಗೆ ಅವರ ಪವಿತ್ರ ಸ್ಮರಣಾರ್ಥ ವಿಶ್ವ ಬಂಧುತ್ವ ದಿನವಾಗಿ ಇವತ್ತು ಬೃಹತ್ ರಕ್ತದಾನ ಅಭಿಯಾನ 2025 ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಲಿಕ್ಕೆ ಮೊದಲನೇ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಿಮ್ಮ ಬೆಂಚಿನ ಇಡೀ ನಮ್ಮ ಬಳ್ಳಾರಿ ನಗರದ ಒಳ್ಳೆಯದು ಕೆಟ್ಟದನ್ನು ನೋಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಮೇಯರ್ ಅವರ ನಂದೀಶ್ ಅವರೇ, ಅದೇ ರೀತಿಯಾಗಿ APMC ಕೂಡ ಬಹಳ ಚೆನ್ನಾಗಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಯಶವಂತ ರೆಡ್ಡಿ ಅವರೇ ಮತ್ತು ನನ್ನ ಅಣ್ಣ ಮತ್ತು ಮಿತ್ರರಾದ ಕಾರ್ಪೊರೇಟರ್ ಆದ ಮೋದ್ಕರ್ ಅವರೇ ಮತ್ತು ಇತ್ತೀಚೆಗೆ HIV ಆರೋಗ್ಯ HIVಗೋಸ್ಕರ ಒಂದು ಆರೋಗ್ಯ ಅರಿವು ಮೂಡಿಸೋದಕ್ಕೋಸ್ಕರ ಬೈಕ್ ರ್ಯಾಲಿ ಅವರ ನೇತೃತ್ವದಲ್ಲಿ ಮೇಧಾ ಪಟ್ಕರ್ ಕಾಲೇಜಿನ ನೇತೃತ್ವದಲ್ಲಿ ಅಂದ್ರೆ ರಾಮಕಿರಣ್ ಅವರ ನೇತೃತ್ವದಲ್ಲಿ ನಡೆಸ್ತಕ್ಕಂಥ ಅವ್ರಿಗೂ, ಅದೇ ರೀತಿಯಾಗಿ ಎಲ್ಲರಿಗೂ ರಕ್ತದಾನ ಅಂದ್ರೆ ನೆನಪು ಬರೋದು ದೇವಣ್ಣನವರು. ಯಾಕಂದ್ರೆ ಅವರು ಎಷ್ಟು ಮಾಡಿದ್ದಾರೆ ಅದು ಎಷ್ಟು ಹೇಳಿದ್ರು ಕಡಿಮೆ. ಸೊ ಅವ್ರಿಗೂ ಹೇಳ್ತಾ ಸ್ವಾಗತಿಸ್ತಾ, ಅದೇ ರೀತಿಯಾಗಿ ನನ್ನ ಮೆಚ್ಚಿನ ಮತ್ತು ನನ್ನ ಸಹಯೋಗಿಯಾದ ಡಾಕ್ಟರ್ ಅರುಣ್ ಅವರು ಮತ್ತು ಸಾಕಷ್ಟು ಸಮಾಜಮುಖಿಯಲ್ಲಿ ಅವರ ಕಾರ್ಯವನ್ನು HIVC ಪ್ರಾಕ್ಟೀಸ್ ಕೂಡ ಈ ಇದರಲ್ಲಿ ತೊಡಗಿಸತಕ್ಕಂಥ ಅರುಣ್ ಅವರೇ ಮತ್ತು ಪ್ರತಿಯೊಂದು ರಕ್ತದಾನ ಕ್ಯಾಂಪ್ ಅರೇಂಜ್ ಮಾಡಲಿ ಯಾವಾಗಲೂ ಮುಂದೆ ಬರ್ತಕ್ಕಂಥ ಬಿಂದುವರೆ ಇವತ್ತೊಂದು ಬ್ಲಡ್ ಬ್ಯಾಂಕ್ 10 ಬ್ಲಡ್ ಬ್ಯಾಂಕ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಡಾಕ್ಟರ್ ಬಿಂದುವರೆ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮನ್ನ ನೋಡ್ಕೊಳ್ತಕ್ಕಂಥ ಅವರೇ, ಮೇಡಮ್ ಅವರೇ ಮತ್ತು ಒಂದು ಮೀಡಿಯಾ ಅವರೇ, ಇವತ್ತೇನು ನಡೀತಿದೆ ಅದನ್ನು ತಾವು ಸವಿರವಾಗಿ ಹೇಳ್ತಕ್ಕಂಥ ಈ ಕಾರ್ಯಕ್ರಮ ಆದ್ಮೇಲೆ. ಸೊ ಅದೇ ರೀತಿಯಾಗಿ ಇದೆಲ್ಲ ಈಶ್ವರಿ ವಿದ್ಯಾರ್ಥಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಸೊ ಇವತ್ತಿನ ಈ ಒಂದು ಬಹುಮುಖ್ಯವಾದ ಕಾರ್ಯಕ್ರಮ ಹೇಳಿದ್ವಿ. ನನಗೆ ಈ ದೇಶದಲ್ಲಿ 1 ಲಕ್ಷ ಯೂನಿಟ್ 3 ದಿವಸದಲ್ಲಿ ಇದು ಬಹಳ ದೊಡ್ಡ ಸಾಧನೆ ಅಂತ ಹೇಳ್ಬೇಕು. ಯಾಕಂದ್ರೆ ಇಡೀ ದೇಶದಲ್ಲಿ 1 ಲಕ್ಷ ಅಂದ್ರೆ 30 ರಾಜ್ಯಗಳು ಸಿಕ್ಕರೆ ಕೂಡ ಆಲ್ಮೋಸ್ಟ್ ಒಂದು ರಾಜ್ಯದಲ್ಲಿ ಆಲ್ಮೋಸ್ಟ್ 3,000 3,000 ಆಲ್ಮೋಸ್ಟ್ 10,000 ಮಾಡ್ಬೇಕಾಗುತ್ತೆ. 10,000 3,000 ಮಾಡ್ಬೇಕಾಗುತ್ತೆ. ಅದಕ್ಕೆ ಎಲ್ಲಾ ಕಡೆ ನಡೀತಾ ಇದೆಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಎಲ್ಲ ಕಡೆ ನಡೀತಾ ಇದೆ. ಸೊ ಇದು ಒಂದು ಮಹತ್ವದ ಒಂದು ಕಾರ್ಯಕ್ರಮ ಅಂತ ಹೇಳಬೇಕು. ನಾವೆಲ್ಲರೂ ಅವರಿಗೆ ಒಂದು ನಮ್ಮ ಬಳ್ಳಾರಿ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಹೇಳ್ತಾ, ಯಾಕೆ ಇವತ್ತಿನ ಒಂದು ಮಹತ್ವ ಅಂತ ಹೇಳಕ್ ಬಯಸಿದ್ರೆ ಎಲ್ಲರೂ ಗೊತ್ತಿದೆ, ಎಲ್ಲಾ ಭಾಷಣ ಹೇಳ್ತೀವಿ. ರಕ್ತದಾನ ಅನ್ನೋದು ಎಲ್ಲರೂ ನಾವು ಯಾವುದೇ ಮಾಡಬೇಕಾಗಲಿ ಅದನ್ನೇ ಶ್ರೇಷ್ಠ ಅಂತ ಹೇಳ್ತೀವಿ. ಒಂದು ಬೇರೆ ಯಾವ್ದಾದ್ರು ಒಂದು ಮಾಡ್ಬೇಕಾದಾಗ ಅದನ್ನ ನಾವು ಅದನ್ನ ಶ್ರೇಷ್ಠ ಅಂತ ಹೇಳ್ತೀವಿ. ಇವತ್ತು ಕೂಡ ನಾವು ಡೆಫಿನೆಟ್ಲಿ ನನ್ನ ಮನಸ್ಫೂರ್ತಿಯಾಗಿ ರಕ್ತದಾನ ತುಂಬಾ ಶ್ರೇಷ್ಠ ಅಂತ ಹೇಳ್ತೀನಿ. ಯಾಕಂದ್ರೆ ಇಟ್ ಇಸ್ ಎ ಲೈಫ್ ಸೇವಿಂಗ್. ಯಾಕಂದ್ರೆ ಎಸ್ಪೆಷಲಿ ಆಕ್ಸಿಡೆಂಟ್ಸ್ ಆದಾಗ, ಡೆಲಿವರಿ ಆಗಬೇಕಾದಾಗ ಈ ಎರಡು ಮತ್ತೆ ಕ್ರಾನಿಕ್ ಕೇಸಸ್ ಅಂತೀವಿ, ಕ್ಯಾನ್ಸರ್ ರೋಗಿಗಳಲ್ಲಿ ಯಾವಾಗ ರಕ್ತ ಕಡಿಮೆ ಆಗ್ತಾನೆ ಇರ್ತದೆ ಅಂತವ್ರಿಗೆ ಸದಾದ ಕಾಲ ನಾವು ಕೊಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ರಕ್ತನ ನಾವು ರೀಪ್ಲೇಸ್ ಮಾಡೋದು ತುಂಬಾ ಕಷ್ಟ. ಅದ್ರ ಈಕ್ವಲೆಂಟ್ ಆಗಿ ಇಟ್ ಇಸ್ ಹ್ಯೂಮನ್ ಬ್ಲಡ್. ಯು ಕೆನಾಟ್ ಗೆಟ್ ಎನಿವೇರ್ ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಇದು
ಕೊಡಲಿಲ್ಲ ಅಂದ್ರೆ ಒಂದು ಅವರು ರಿಕವರಿ ಆಗೋದಕ್ಕೆ ಬಹಳ ದಿವಸ ಆಗುತ್ತೆ, ಇಲ್ಲ ಅಂದ್ರೆ ಸಾವು ಕೂಡ ಸಂಭವಿಸುವಂತ ಪ್ರಮೇಯವಿತ್ತು. ಈ ನಿಟ್ಟಿನಲ್ಲಿ ನಾವು ಏನು ಇವತ್ತು ಎಲ್ಲರೂ ರಕ್ತ ಕೊಡ್ತಾ ಬಹಳ ಮುಖ್ಯವಾದ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಅದರಿಂದ ಈಗ ಕೊಟ್ಟಿದ್ದ ರಕ್ತ ಕೊಡೋದು ಏನೆಲ್ಲ ಬೆನಿಫಿಟ್ ಆಗ್ಬೋದು. ವಾಟ್ ಎವರ್ ಇಟ್ ಇಸ್, ನಾವು ರಕ್ತ ಕೊಟ್ಟ ತಕ್ಷಣ 3 ತಿಂಗಳಲ್ಲಿ ಮತ್ತೆ ನಮಗೆ ಉತ್ಪತ್ತಿ ಆಗ್ತದೆ. ಅದೇ ರೀತಿಯಾಗಿ ನಮಗೆ ಅದು ಒಂಥರ ನಿರಂತರ ಶಾಲೆಯಲ್ಲಿ ಇರುತ್ತೆ. ನಮ್ದು ಏನು ಬೋನ್ ಮ್ಯಾರೋ ಮಚ್ಚಿ ಅಂತೀವಲ್ಲ, ಅದು ನಿರಂತರ ಚಾಲನೆ. ನಾವು ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ರೆ ಏನಿರುತ್ತೆ, ನಮ್ಮ ಬಾಡಿ ರೀಸೈಕ್ಲಿಂಗ್ ಅನ್ನೋಕ್ಕಾಗುತ್ತೆ. ಹಂಗಾಗಿ ಇವತ್ತು ನಮ್ಗೆ ಸುಮಾರು 100 ಮೇಲೆ ಕೊಟ್ಟಿದ್ದಾರೆ. ಸೊ ಅವ್ರು ಇವತ್ತು ಎಷ್ಟೊಂದು ಆರೋಗ್ಯವಾಗಿದ್ದಾರೆ, ನೋಡೋದಕ್ಕೆ ಯಾವುದೇ ಒಂದು ಕಾಯಿಲೆ ಇಲ್ಲ. ಸೊ ವೆಲ್, ಅವರೇ ನಮಗೆ ನಿದರ್ಶನ. ಅದಕ್ಕೆ ನಾನು ಹೇಳೋದು. ಆಮೇಲೆ ಇದನ್ನು ಒಂದೇ ಒಂದು, ಈಗ ಒಂದು ಕಿಡ್ನಿ ದಾನ ಮಾಡ್ಬೇಕಂದ್ರೆ ಬಹಳ ಕಷ್ಟಪಡ್ಬೇಕು. ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ಕೊಡ್ಬೇಕು. ತುಂಬಾ ಕಾನೂನುಗಳು ಬಹಳಷ್ಟು ಇದೆ. ಕೊಡಬೇಕು, ಒಂದು ಕಿಡ್ನಿ ಕೊಡಬೇಕು, ಕಣ್ಣನ್ನು ಕೊಡಬೇಕು. ನಾವು ಇವತ್ತು ಆರ್ಗನ್ ಡೊನೇಷನ್ ಅಂತ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ಸಾವಾಗಲೇ ನಂದು ಹೃದಯ ಆಗಲಿ, ಲಿವರ್ ಆಗಲಿ, ಕಿಡ್ನಿ ಆಗಲಿ, ಏನೇ ಆಗಲಿ ನಾನು ತೀರ್ಕೊಂಡ ತಕ್ಷಣ ಅದಕ್ಕಿಂತ 6 ತಾಸು ಇವತ್ತು ಬಹಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಸತ್ತ ಮೇಲೆ ಅದು ನಮ್ಮ ಹೃದಯ ಆಗಲಿ, ನಮ್ಮ ಒಂದು ಯಾವುದಾದ್ರು ಕಿಡ್ನಿ ಆಗಲಿ ಅವ್ರ ದೇಹದಲ್ಲಿ ಇದೆ ಅಂದ್ರೆ ನಾವು ಮೇಲ್ಗಡೆ ಇರ್ಬೋದು, ನಮ್ಮ ಆತ್ಮ ಮೇಲೆ ಇರುತ್ತೆ. ಬಟ್ ನಿಮ್ಮ ಇದು ಏನು ಆರ್ಗನ್ ಇದೆ ಅವರಲ್ಲಿ ಕೆಲಸ ಮಾಡಿ ಅವ್ರನ್ನ ಬದುಕಲು ಜೀವ ಕೊಡ್ತಾರೆ. ಇಲ್ಲಾಂದ್ರೆ ಅವರು ಸತ್ತಪಡ್ತಾರೆ, ನೀವು ಕೊಟ್ಟಿಲ್ಲ ಅಂದ್ರೆ. ಸೊ ನೀವು ಮೇಲೆ ಹೋದ್ರೆ ಕೂಡ ಇವ ಲಿವಿಂಗ್ ಇದೆ 1%. ಇದು ಬಹಳ ಮುಖ್ಯ ಹೇಳಿದ್ರೆ. ಯಾಕಂದ್ರೆ ನಾವು ಆರ್ಗನ್ ಕೊಡೋದು ಬಹಳ ಮುಖ್ಯ. ಈ ಅರಿವು ತುಂಬಾ ಮುಖ್ಯ. ಇವತ್ತು ಈ ಬ್ಲಡ್ ಡೊನೇಷನ್ ಒಂದೇ ಒಂದು ನಾವು ಹೇಳಿದ್ರೆ ಎಲ್ಲರೂ ಕೊಡಕ್ಕಾಗಲ್ಲ. ಕಾಯಿಲೆ ಇದ್ರೆ ಕೊಡಕ್ಕಾಗಲ್ಲ, ಬ್ಲಡ್ ಕಡಿಮೆ ಇದ್ರೆ ಕೊಡಕ್ಕಾಗಲ್ಲ, HP ಕಡಿಮೆ ಇದ್ರೆ ಕೊಡಕ್ಕಾಗಲ್ಲ, ಪ್ಲಸ್ ತೂಕ ಕಡಿಮೆ ಇದ್ರೆ ಕೊಡಕ್ಕಾಗಲ್ಲ, ಬೇರೆ ಯಾವ್ದು ದೀರ್ಘವಾದ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಕೊಡಕ್ಕಾಗಲ್ಲ. ಯಾಕಂದ್ರೆ ಅದು ಸ್ವಲ್ಪ ರಕ್ತ ಪರಿಮಾಣ ಚೇಂಜ್ ಇರುತ್ತೆ. ಇವತ್ತು ಒಂದು ಅರ್ಧ ತಾಸು ಟೈಮ್ ಕೊಡ್ಬೇಕಷ್ಟೇ. ಯಾಕಂದ್ರೆ ಒಂದು ಡೊನೇಟ್ ಮಾಡಿ ಮತ್ತೆ ಹೋಗಿ ಟೈಮ್ ಹಿಡಿದು ಅದು ಒಂದು ಬಿಟ್ರೆ ಅವ್ರು ನಿಜವಾಗ್ಲೂ ಸಮಸ್ಯೆ. ಯಾಕಂದ್ರೆ ಯಾರು ರಕ್ತ ಕೊಡೋಕೆ ಯೋಗ್ಯರಿದ್ರು ಅವರಷ್ಟು ಅದರಲ್ಲೂ ಯಾರು ದೇ ಆರ್ ವೆರಿ ಲಕ್ಕಿ ಪೀಪಲ್. ಎಲ್ಲರೂ ನಾನು ಕೊಡಕ್ಕಾಗಲ್ಲ. ಯಾರು ಅಷ್ಟು ಸರಿ ಕೊಡ್ಬೇಕಂದ್ರೆ ಬಹಳ ನಾವು ಸಂದರ್ಭಗಳಲ್ಲಿ ಯಾರು ತಗೊಳಕ್ಕಾಗಲ್ಲ. ನಾವೆಲ್ಲರೂ ನೋಡಿ ಚೆಕ್ ಮಾಡಿ ಪ್ರತಿಯೊಂದು ಅವರಲ್ಲಿ HIV ಎಲ್ಲವನ್ನೂ ಚೆಕ್ ಮಾಡ್ಕೊಂಡು ನಾವು ಎಲ್ಲೋ ಯೋಗ್ಯ. ಯಾಕಂದ್ರೆ ಈ ರಕ್ತ ನಿಮ್ಮಲ್ಲಿ ಇರ್ತಕ್ಕಂಥ ರಕ್ತ ಇನ್ನೊಂದು ರೋಗಿಗೆ ಹೋಗ್ತದೆ. ನಮ್ಗೆ ಕಣ್ಣಿಗೆ ಕಾಣಿಸೋ ನಾಲ್ಕೇ ಒಳಗಡೆ ಏನಿದೆ ಅಂತ ನಾವು ಕೊಡಕ್ಕಾಗಲ್ಲ. ಸೊ ನಮ್ಗೆ ಎಷ್ಟು ಸ್ಕ್ರೀನ್ ಮಾಡಕ್ಕಾಗಲ್ಲ ಅಷ್ಟು ಸ್ಕ್ರೀನ್ ಮಾಡಿ ನಾವು ಒಂದು ರೋಗಿಗೆ ಕೊಡೋದಕ್ಕೆ ಅದು ಕೂಡ ಕೊಡಲೇಬೇಕಾದಂತ ಅನಿವಾರ್ಯವಾಗಿ ಸುಮಾರು ನಾವು ಅವಾಯ್ಡ್ ಬ್ಲಡ್. ಯಾಕಂದ್ರೆ ಬೇರೆ ಬೇರೆ ಒಂದು ರಿಯಾಕ್ಷನ್ ಆಗ್ಬೋದು, ಇಲ್ಲ ಅಂದ್ರೆ ಏನಾದ್ರೂ ತೊಂದರೆ ಆಗುತ್ತೆ, ತೊಂದರೆ ಆಗುತ್ತೆ ಅವಾಯ್ಡ್ ಮಾಡ್ತೀವಿ. ಬೇರೆ ಲೈಫ್ ಸೇವಿಂಗ್ ಪ್ರೊಸೀಜರ್ ತಾವು ಏನು ಇವತ್ತು ರಕ್ತ ಕೊಟ್ಟಿರ್ತೀರಿ ಡೆಫಿನೆಟ್ಲಿ ಯಾವುದೇ ಆಗಲಿ ಎಕ್ಸ್ಪೈರಿ ಆಗದೆ ಅದನ್ನ ಸದಾ ಒಂದು ನಮ್ಮ ಇತಿಮಿತಿಯಲ್ಲಿ ಇಡೀ ಜಿಲ್ಲೆಗೆ ನಾವು ಉಪಯೋಗ ಮಾಡ್ತೀವಿ ಅಂತ ಹೇಳ್ತಾ, ನಾನು ಇವತ್ತು ಏನು ತಾವೆಲ್ಲರೂ ಬ್ಲಡ್ ಡೊನೇಟ್ ಮಾಡ್ತೀರೋ ಅವರಿಗೆ ಮತ್ತೊಮ್ಮೆ ನಾನು ಈ ಬ್ರಹ್ಮಕುಮಾರಿ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಿದ ಅವರು ಆಯುಷ್ ಹೆಲ್ತ್ ಅಂಡ್ ವೆಲ್ತ್ ಎಲ್ಲ ಚೆನ್ನಾಗಿರಲಿ ಅಂತ ಕೇಳ್ತಾ, ಲಾಸ್ಟ್ ಮಾತು, ಈ ಸಭಾಂಗಣದಲ್ಲಿ ಬಂದರೆ ನಿಜವಾಗ್ಲೂ ತುಂಬಾ ಸಾಧ್ಯ ಆಗ್ತದೆ. ಬೇರೆ ಹಲವು ಟೆನ್ಷನ್ ಗೊತ್ತಿಲ್ಲ, ಇಲ್ಲಿ ಬಂದ್ರೆ ಸ್ವಲ್ಪ ಟೆನ್ಷನ್ ಅದು ಕಡಿಮೆ ಆಗುತ್ತೆ. ಯಾರ್ಯಾರು ಕೆಲಸದ ಕಾರ್ಯಕ್ರಮ ಇರ್ತಾರೋ ಅಲ್ಲಿ ಹೋದ್ರೆ ಡೆಫಿನೆಟ್ಲಿ ದಿನನಿತ್ಯವಾದ ನಮಗೆ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಬಂದ್ರೆ ಅಟ್ಲೀಸ್ಟ್ ಇಷ್ಟೊಂದು ಪ್ರಶಾಂತವಾಗಿದ್ದಾಗ ಅದೆಲ್ಲ ಮಾಡ್ಬಿಟ್ಟು ನಿಮ್ಮೆಲ್ಲ ನೋಡಿ ನಿಜವಾಗ್ಲೂ ನಮಗೆ ಇವತ್ತು ತಾವೇನು ಕರೆದಿದ್ದೀರೋ ಇದು ಒಂದು ಇವತ್ತು ಒಂದು ಉದ್ಘಾಟನೆ ಮಾಡೋದಕ್ಕೆ ನಮ್ಗೆ ಸಿಕ್ಕಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ತಾ, ನನಗೆ ಇಷ್ಟೊಂದು ಮಾತಾಡೋದಕ್ಕೆ ತಾವೆಲ್ಲರೂ ಅವಕಾಶ ಕೊಡೋದಕ್ಕೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು. ಓಂ ಶಾಂತಿ. ಅಣ್ಣವರಿಗೆ ಕೊನೆ ಗಳಿಗೆಯಲ್ಲಿ ಫೋನ್ ಮಾಡಿ
ಅಣ್ಣವರಿಗೆ ಬರಬೇಕು, ಈ ಒಂದು ಕರೆಗೆ ಹೋಗ್ಬಿಟ್ಟು ಅಣ್ಣವರು ಭಗವಂತನ ಮನೆಗೆ ಬಂದಿರೋದು, ಭಗವಂತನ ದೃಷ್ಟಿ ಅವರ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರ ಅವರು ಇಲ್ಲಿ ಬಂದು ಈ ಒಂದು ವೈಬ್ರೇಷನ್ ಅನುಭವ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಜಯೋಗಿನಿಂದಾಗಿ ಪ್ರಕಾಶಮಣಿ ಇವರ ಪವಿತ್ರ ಸ್ಮರಣಾರ್ಥ ವಿಶ್ವ ಮಹಾತತ್ವ ದಿನದ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಇವತ್ತೇನು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ. ರಕ್ತದಾನ ಅದರ ಉಪಯೋಗ ಎಲ್ಲವನ್ನೂ ಈಗ ತಾನೇ ನಮ್ಮ ಡಾಕ್ಟರ್ ಅವರು ಹೇಳಿದ್ದಾರೆ. ನಾನು ಈ ಸಮಯದಲ್ಲಿ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಾ ದಾನಗಳಿಂದ ರಕ್ತದಾನ ಬಹಳ ಶ್ರೇಷ್ಠವಾದದ್ದು ಅಂತ. ಯಾಕಂದ್ರೆ ಡಾಕ್ಟರ್ ಹೇಳಿದಂಗೆ ರಕ್ತವನ್ನ ರೀಪ್ಲೇಸ್ ಮಾಡಕ್ಕೆ ಮತ್ತೆ ಆರ್ಟಿಫಿಷಿಯಲಿ ಜನರೇಟ್ ಮಾಡಕ್ಕೆ ಹೋಗಲು ಸಾಧ್ಯನೇ ಆಗಿಲ್ಲ. ಅದು ಒಬ್ಬ ಮಾನವನಿಗೆ ಇನ್ನೊಬ್ಬ ಮಾನವ ರಕ್ತವನ್ನೇ ಕೊಡಬೇಕಾಗುತ್ತೆ ಕೆಲವೊಂದು ಕಾರಣಗಳ ಮೇಲೆ. ಅದಕ್ಕಾಗಿ ಇಂಥ ಒಂದು ಮಹತ್ ಕಾರ್ಯವನ್ನು ಇವತ್ತು ನಮ್ಮ ಬ್ರಹ್ಮಕುಮಾರಿ ಸಮಾಜದವರು ಮಾಡಿದ್ದಾರೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಇನ್ನು ಮುಂದೆ ಮುಂಬರುವ ದಿನಗಳಲ್ಲಿ ಮಾಡಲಿ ಅಂತ ಆಶಿಸ್ತಾ, ಅವರ ಜೊತೆಗೆ ನಮ್ಮ ಸಂಸ್ಥೆ ಮತ್ತು ನಾವೆಲ್ಲರೂ ವೇದಿಕೆ ಎಲ್ಲರೂ ಸೇರಿ ನಾವು ಇವತ್ತು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಹಾರೈಸ್ತಾ ನನಗೆ ಅವಕಾಶ ಮಾಡಿಕೊಡ್ಬೇಕು. ತುಂಬ ಧನ್ಯವಾದ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಬೃಹತ್ ರಕ್ತದಾನ ನನಗೆ ಎಷ್ಟು ಸಂತೋಷ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಈ ಸಾಗರದಲ್ಲಿ ಅಲೆಗಳು ಯಾವ ತರ ಅಲೆಗಳು ಇರ್ತವೆ, ಆ ಅಲೆಗಳಲ್ಲಿ ನಾವು ಆಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಯಾಕಿತ್ತು ಯಾವ ವಿಲೇಜ್ ಆಗಲಿ ಯಾವ ತಾಲೂಕಾಗಲಿ ನಾನು 1222 ಕಾರ್ಯಕ್ರಮ 1222 ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕಿನ 70 ವರ್ಷದ ಸಂಸ್ಥಾಪನೆ ಮಾಡಿದಾಗ ಕೂಡ ನನಗೆ ಬೆಂಗಳೂರಿಂದ ಎನರ್ಜಿಯಿಂದ ಕಡೆ ಬಂದು ನಿನ್ನ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ, ನೀವು ಬನ್ನಿ, ನಿಮ್ಗೆ ಏನೇನು ಅಪ್ಡೇಟ್ ಮಾಡೋಣ ಅಂತ ಹೇಳಿದಾಗ ನಾವು 70 ವರ್ಷ ಸ್ಟೇಟ್ ಬ್ಯಾಂಕ್ ಡೇ ನನಗೆಲ್ಲ 70,000 ಯೂನಿಟ್ ಕಲೆಕ್ಟ್ ಮಾಡೋ ಜೊತೆಗೆ ನಾವು 89,000 ಯೂನಿಟ್ ಕಲೆಕ್ಟ್ ಮಾಡೋದು. 80,000 ಯೂನಿಟ್ ಕಲೆಕ್ಟ್ ಮಾಡಿದ್ರೆ ಬಹಳ ನಮಗೆ ಹೋದಾಗೆಲ್ಲ ಸರ್. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇದು ಸರಳವಾಗಿ ಇದು ಅದ್ಭುತವಾದಂತಹ ಕಾರ್ಯಕ್ರಮ ನಾನು ಸ್ಮರಣೆ ಮಾಡ್ತೀನಿ. 4-5 ದಿವಸದಿಂದ ನೀವು ಕೆಲವರು ಹೇಳಿದ್ರು ಹೆಚ್ಚು ಕಡೆ ನಾನು ಇರ್ತೀನಿ, ನನ್ನ ಸಮಯ ಇದಕ್ಕೆ ಮಾಡಿ ಯಾವಾಗೂ ನಾನು ಇರ್ತೀನಿ. ನಾನು 2-3 ವರ್ಷ ಬಹಳ ಸ್ಟೇಟಲ್ಲಿ ಇದ್ದೀನಿ ಸರ್. ನಾನು ಕನ್ನಡದಲ್ಲಿ ಸಹ ನಾವು ಮಾಡಿದ್ದೀನಿ 24 hours ಓಂ ನಮಃ ಶಿವಾಯ ಅಂತ ಹೇಳಿ ತಾಯಿ ಅಲ್ಲಿ ಆ ತಾಯಿ ಆ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಪಡ್ತೀನಿ. ಅದು ಮುಂದೆ ಕಾರ್ಯಕ್ರಮ ಹಾಕಬೇಕಾಗಿತ್ತು, ಇವತ್ತು ಮಾಡ್ತಾರೆ. ಎಲ್ಲರಿಗೂ ವೇದಿಕೆ ಇದ್ದು ಎಲ್ಲರಿಗೂ ನಾನು ಒಂದು ಸ್ಮರಣೆ ನಮಸ್ಕಾರವನ್ನು ತಿಳಿಸುತ್ತಾ, ಅಕ್ಕ ತಂಗಿಗಳು ಉನ್ನತ ಮನೋಭಾವನೆ ಇನ್ನು ಇಲ್ಲಿ ಬಳ್ಳಾರಿ ಇನ್ನೂ ಹೆಚ್ಚು ಮಾಡೋ ಕಾರ್ಯಕ್ರಮವನ್ನು ರಕ್ತದಾನ ಶಿಬಿರ ಆಗಬೇಕು ಅಂತ ಹೇಳಿ ಮತದಾನ ವಿನಂತಿ ಮಾಡುವಂತ ನಾನು ಮಾತಾಡಿದ 40 ಕೊಟ್ಟಂತಲ್ಲ ನಾನು ಹೃದಯಪೂರ್ವಕ ಗೌರವಪೂರ್ವಕ ನಮಸ್ಕಾರವನ್ನು ತಿಳಿಸಿ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳು ಸರ್. ಧನ್ಯವಾದಗಳು ದೇವಣ್ಣನವರಿಗೆ. ಈಗ ಅರುಣಕ್ಕವರು 2 ಮಾತುಗಳ ಶುಭಾಶ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಓಂ ಶಾಂತಿ, ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಹಾಗೆ ವೇದಿಕೆ ಮುಂದಿರುವಂತಹ ಹಿರಿಯರಿಗೂ ನಾನು ನಮಸ್ಕರಿಸುತ್ತಾ, ಅನ್ನಂ ಪರಮದಾನ ಅಂತಾರೆ, ಆದರೆ ವಿದ್ಯಾ ದಾನ ಅತಿ ಪರಮ ಅಂತಾರೆ. ಆದರೆ ನಮ್ಮ ಪ್ರಕಾರ ಡಾಕ್ಟರ್ಸ್ ಆಗಿ ಈ ಒಂದು ಸಮಾಜದಲ್ಲಿ ಇಷ್ಟು ವರ್ಷಗಳ ಕೆಲಸ ಮಾಡ್ತಿರೋದು ನಮಗೆ ಎಲ್ಲದಕ್ಕಂತೂ ಪರಮ ದಾನವೆಂದರೆ ರಕ್ತದಾನ. ಯಾಕಂದ್ರೆ ಅನ್ನದಾನ ಒಂದಿನ ಶಕ್ತವಾಗಿ ಹಸು ನೀಗಿಸುತ್ತೆ, ಹಾಗೆ ವಿದ್ಯಾದಾನ ನಮಗೆ ಜೀವನದಲ್ಲಿ ಸಹಾಯ ಮಾಡುತ್ತೆ. ಆದರೆ ಪ್ರಾಣವಿಲ್ಲದೆ ಎಲ್ಲ ವ್ಯರ್ಥ ಆಗುತ್ತೆ. ಪ್ರಾಣವೇ ಇಲ್ಲದಿದ್ರೆ ನನಗೆ ಇವೆಲ್ಲ ತಗೊಂಡು ಏನ್ ಮಾಡ್ಬೇಕು? ಅಂತಹ ಪ್ರಾಣವನ್ನು ಉಳಿಸುವಂತಹ ಶ್ರೇಷ್ಠ ಕೆಲಸ ರಕ್ತದಾನ. ಅನೇಕರಿದ್ದಾರೆ, ಅವ್ರ ಹೆಸರುಗಳು ನಮಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ.
ನಮಗೆ ಒಂದು ಪೇಷಂಟ್ ಅಥವಾ ಮನುಷ್ಯನ ಪ್ರಾಣ ಉಳಿಸಬೇಕಾದ್ರೆ ಆ ಟೈಮ್ನ ನಾವು ಬೇಕಾಗಿದ್ದು ರಕ್ತ. ರಕ್ತ ಯಾರು ಕೊಟ್ಟರು, ಬಡವರು ಕೊಟ್ರ, ಶ್ರೀಮಂತರು ಕೊಟ್ರ, ಇಂಥ ಕೊಟ್ಟವ್ರು ಕೊಟ್ರ, ಅಂತ ಮೊದಲವ್ರು ಕೊಟ್ರ ಅಂತ ನಾವ್ ಎಂದೂ ಆಲೋಚನೆ ಮಾಡಲ್ಲ. ಆ ರಕ್ತ ತೆಗೆದುಕೊಂಡು ಜೀವ ಉಳಿಸ್ಕೊಂಡವ್ರಿಗೂ ಗೊತ್ತಿಲ್ಲ ಯಾವ ಜಾತಿತ್ವ ಯಾವ ಮತತ್ವ ಅಂತ. ರಕ್ತ ಕೊಡುವ ನಮಗೂ ಗೊತ್ತಿಲ್ಲ, ರಕ್ತ ಕೊಡುವ ಕೊಟ್ಟು ಗೊತ್ತಿಲ್ಲ, ಯಾವ ಕ್ಯಾಸ್ಟ್ ಅಂತ ಬರೆಯುತ್ತೆ, ಅದೇ ಯಾವ ಗ್ರೂಪ್ ಅಂತ ಬರೀತಾರೆ. ಅಂದ್ರೆ ನಾವು ಮಾನವರೆಲ್ಲ ಬರೀ 4 ಗ್ರೂಪಲ್ಲಿ ವಿಂಗಡಿಸಲಾಗಿದೆ ಅಷ್ಟೇ, A B ಅದರಲ್ಲೂ AB ನೆಗೆಟಿವ್, O ನೆಗೆಟಿವ್, B ನೆಗೆಟಿವ್, A ನೆಗೆಟಿವ್ ಬಹಳ ರೇರ್ ಗ್ರೂಪ್ಗಳು. ಆ ಗ್ರೂಪ್ ಪೇಷಂಟ್ ಅದನ್ನ ಬಂದು ನಮಗೆ ಡೆಲಿವರಿಯಲ್ಲಿ ಅಥವಾ ಆಪರೇಷನ್ ಅಲ್ಲಿ ಅಥವಾ ಯಾವ್ದಾರ ಆಕ್ಸಿಡೆಂಟ್ ಬಂದ್ರೆ ನಮಗಂತೂ ಔಟರ್ ನಮಗೆ ಅದು ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಗ್ರೂಪ್ ರಕ್ತ ಎಲ್ಲಿ ಸಿಗುತ್ತೆ, ಯಾರು ಸಿಗುತ್ತದೆ ಅಂತ ಕೆಲವರು ಮಹಾನ್ ಭಾವಿದ್ದಾರೆ ಅಂತ ಹೇಳ್ಬೋದು. ಈಗ ದೇವನಾಥ ಮಹಾನ್ ವ್ಯಕ್ತಿಗಳು ನೋಡಿದ್ರು ನಮ್ಗೆ ಅಷ್ಟೇ ಒಂದು ಸಂತೋಷ ಮತ್ತು ಅವ್ರ ಕೈ ಮುಗಿದು ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಹಾಗೆಯೇ ನೆಗೆಟಿವ್ ಗ್ರೂಪ್ ಆಗಿದ್ದಾರೆ ಬಹಳ ಕೆಲವು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬಿ ನೆಗೆಟಿವ್ ಬಳ್ಳಾರಿಯಲ್ಲಿ ಹೋಗಿದ್ರೆ ಯಶನಾಗಿ ಬಂದಿದ್ದು ನಮ್ಗೆ ಗೊತ್ತಿರೋ 10, 15, 20 ಕಣ ಮುಗಿದವ್ರು ಇಲ್ಲ. ಆದ್ರೆ ಅದೇ ಬಿ ನೆಗೆಟಿವ್ ಅವರು ಅನೇಕ ಬಿ ನೆಗೆಟಿವ್ ಅವ್ರಿಗೆ ಬಂದು ಪ್ರತಿನಿತ್ಯ ಅವರ ಒಂದೊಂದ್ಸರಿ ಒಂದು ವಾರನೂ ಆಗಿದ್ದಾರೆ, ಅವ್ರು ರಕ್ತ ಕೊಟ್ಟು 3 ದಿನ ಆಗಿದ್ದಾರೆ, ಮತ್ತೆ ಬಂದು ಇಲ್ಲ ನಾವು ಕೊಡ್ತೀವಿ, ನಾವು ಕೊಟ್ಟಿಲ್ಲ ಅಂದ್ರೆ ಈ ಬಿ ನೆಗೆಟಿವ್ ಪೇಷಂಟ್ ಸತ್ತ ಹೋಗ್ತಾರೆ ಅಂತ ಕೊಟ್ಟವ್ರಿದ್ದಾರೆ. ಅಂತ ಎಷ್ಟೋ ಮಹಾನ್ ವ್ಯಕ್ತಿಗಳಿಗೆ ನಾವು ಇವತ್ತು ವಂದಿಸುತ್ತಾ ಕೃತಜ್ಞತೆಗಳು ತರಿಸ್ಕೊಬೇಕು. ಹಾಗೆ ಗರ್ಭದಲ್ಲಿ ಇದು ಈಶ್ವರಿ ಮಹಾವಿದ್ಯಾಲಯ ಏನಿದೆ ಇದು ನಮ್ಗೆಲ್ಲರಿಗೂ ಒಂದು ತವಕನೆ ತರ. ಯಾಕಂದ್ರೆ ನಾನು ನನ್ನ ಆಧ್ಯಾತ್ಮಿಕ ಜೀವನವನ್ನು ಶುರು ಮಾಡಿ ಅದರಲ್ಲಿ ಒಂದಿಷ್ಟು ದೂರ ಹೋಗ್ಬೇಕು ಅಂದ್ರೆ ಅಕ್ಕನವರು ಮತ್ತೆ ಬ್ರಹ್ಮಕುಮಾರಿ ಈಶ್ವರಿ ಅನೇಕರು ನಮ್ಗೆ ಯಾವಾಗಲೂ ಸಾಯಿದ್ರು ನಮ್ಗೊಂದು ಪ್ರೇರಣೆ ಕೊಡ್ತಾರೆ. ಅಂದ್ರೆ ಡಾಕ್ಟರ್ ಆಗಿ ಸಮಾಜದಲ್ಲಿ ಏನೇ ಸೇವೆ ಮಾಡಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಒಂದು ಬಾಧ್ಯತೆ ನಿರ್ವಹಿಸಿರಿ, ನಿಮ್ಗೆ ಇನ್ನೊಂದು ಮಾಡ್ತಾ ಇದೆ ಅದನ್ನ ಮರಿತಾ ಇದ್ರಿ. ಅದು ಒಂದು ಸ್ಪಿರಿಚುವಲ್ ವೇ, ಒಂದು ಆಧ್ಯಾತ್ಮಿಕ ಮಾರ್ಗ. ಎಲ್ಲಿ ನೀವು ಇಹದ ಪರದಲ್ಲೂ ನಿಮ್ಗೆ ಒಂದು ಮಾರ್ಗ ಸಿಗ್ಬೇಕು, ಒಂದು ಶಾಂತಿ ಸಿಗ್ಬೇಕಂದ್ರೆ ದೇವರ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಒಂದು ಮಾತನ್ನು ತಿಳಿಸ್ಕೊಟ್ಟು ಇದು ನಮ್ಮ ಹಿಂದೆ ಸದಾ ಇತ್ತು. ನಮ್ಗೆ ಯಾವತ್ತೂ ಕಲ್ತು ಈ ಒಂದು ಯಾವುದೇ ಆಕ್ಟಿವಿಟಿ ಆಗಲಿ ನಮ್ಮನ್ನ ಅದರೊಂದು ಭಾಗವಹಿಸಲು ಪ್ರೇರೇಪಿಸಿದಂತ ಅಕ್ಕ ನಿರ್ಮಲಕ್ಕ ಅವ್ರಿಗೆ ನಾನು ಎಂತೂ ಚಿರಋಣಿಯಾಗಿರ್ತೇನೆ. ಅಂತವರು ಇದು ಆಧ್ಯಾತ್ಮಿಕ ಕೆಲಸ ಮಾಡಿದ್ರು, ಅದಕ್ಕೂ ಇನ್ನೂ ಅಷ್ಟು ಶ್ರೇಷ್ಠ ಕೆಲಸ ಅಂತ ಹೇಳ್ಬಿಟ್ಟು ಇವತ್ತು ರಕ್ತದಾನದ ಶಿಬಿರವನ್ನು ಆಯೋಜಿಸಿದಾರಂದ್ರೆ ನನಗೆ ಅನಿಸ್ತು ಎಲ್ಲೋ ನಾವು ಯಾವಾಗಲೂ ಇವತ್ತು ದಿನನಿತ್ಯ ಇರೋದು ಕೈಯಲ್ಲಿರುವ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಸಡನ್ ಆಗಿ ನೆನಪು ರಕ್ತದಾನ ಶಿಬಿರ ಬಂದ್ರೆ ಓಂ ಶಾಂತಿ ಇದು ಬಂದಿರೋದು ಅನಿಸ್ತು ನನಗೆ. ಹಾಗೆ ಇವತ್ತು ಲಕ್ಷಗಟ್ಟಲೆ ರಕ್ತದ ಬಾಟಲ್ ಕಲೆಕ್ಟ್ ಮಾಡಿ ಅತ್ಯಂತ ಮತ್ತೆ ಇಷ್ಟೊಂದು ಜೀವನಗಳು ರಕ್ಷಿಸಲಿಕ್ಕೆ ಮತ್ತೆ ಅವರು ಒಂದು ದಾರಿ ತೋರಿಸ್ತಿದ್ದಾರೆ ಅಂದ್ರೆ ಅದು ಶಿವನ ಆಜ್ಞೆ ಆಗಿದೆ. ನಮ್ಮ ಪರಮ ಪೂಜ್ಯ ದಾದಿಜಿಯವರು ಅವ್ರು ಹೋಗಿ 18 ವರ್ಷ ಆದರೂ ಅವರ ಕರುಣೆ, ಅವರ ಬೋಧನೆಗಳು, ಅವರು ತೋರಿಸಿದ ಮಾರ್ಗ, ಅವರ ಚಿಂತನೆಗಳು ಪ್ರತಿನಿತ್ಯ ನಮ್ಮಲ್ಲಿ ಹರಡ್ತಾನೆ ಇದ್ದಾರೆ. ಅದರಲ್ಲಿ ಅವರು ಪ್ರತ್ಯೇಕ ಕಾರ್ಯ ಮಾಡಿ ಇದೊಂದು ಮಾಡಿ ನೀವು ಇದೊಂದು ಕೆಲಸ ಮಾಡಿ ಅಂತ ಪ್ರತಿ ವರ್ಷ ಅವರು ಹೊಸ ಕೆಲಸಕ್ಕೆ ನಮ್ಮನ್ನ ಯಾವಾಗಲೂ ಪ್ರೇರೇಪಿಸಿದ್ದಾರೆ. ಇದಕ್ಕೆ ನಾನು ಓಂ ಶಾಂತಿ ಬ್ರಹ್ಮಕುಮಾರಿ ಅವರಿಗೆ ಸದಾ ಋಣಿ ಆಗ್ತಾ ಇಂಥ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರ ಮಧ್ಯೆ ಬಂದು ನಮ್ಮ ಅನಿಸಿಕೆಗಳನ್ನು ನಿಮ್ಮಲ್ಲಿ ಹೇಳ್ಕೊಳ್ಳೋಕೆ ಅವಕಾಶ ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ. ಓಂ ಶಾಂತಿ. ಓಂ ಶಾಂತಿ ಅಂತವರಿಗೆ ಧನ್ಯವಾದಗಳು. ಇದು ಒಂದೆರಡು ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ನಾನು ಡಾಕ್ಟರ್ ಬಿಂದು ಅಂತದ್ದು. ರಕ್ತದಾನದ ಬಗ್ಗೆ ನಿಮಗೆ ಡೌಟ್ಸ್ ಇರ್ತಾರೆ ಅಂತಂದ್ರೆ ನಾನು ರಕ್ತ ಕೊಟ್ರೆ ಏನಾದ್ರು ತೊಂದರೆ ಆಗುತ್ತಾ ನನಗೆ ಅಂತಂದು. ಈಗ ಇಲ್ಲಿ ಬಂದವರಲ್ಲಿ ನಾನು ನೋಡ್ತಾ ಇದ್ದೀನಿ ಮೆಜಾರಿಟಿ 50 years 40-50 years ಪ್ಲಸ್ ಇರೋದಿದ್ದಾರೆ. ದಾನ ಮಾಡ್ಲಿಕ್ಕೆ ನಿಮ್ಮ ಮನೆ ಕಡೆಯವ್ರನ್ನ ಕರೆಸಿದ್ರೆ ಒಳ್ಳೇದು ಅಂತದ್ದು. ಯಾಕಂದ್ರೆ ಇದು ಉಪಯೋಗ ಆಗ್ಬೇಕು, ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಅದು ಸದುಪಯೋಗಿಸ್ಬೇಕು ಅಂತದ್ದು ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ. ನಿಮ್ಮ ರಿಲೇಟಿವ್ಸ್ ಇದ್ರೆ ಅಕ್ಕಪಕ್ಕ ಮನೆಯವರಿಗೆ ಫೋನ್ ಮಾಡ್ಬಿಟ್ಟು ಕರೆಸ್ಕೊಂಡ್ರೆ ಪ್ರತಿಯೊಬ್ಬರು 2-3 ಈಗ ದಾನಿಗಳಿಗೆ ಕರೆಸ್ಕೊಂಡ್ರೆ ಯಾವ ರಕ್ತ ಗ್ರೂಪ್ ಅಂತ ಬೇಕಾಗಿಲ್ಲ.
ನೀವು ತರಿಸ್ಕೊಂಡ್ರೆ ಸಂತೋಷ. 4-5 ಜನಕ್ಕೆ ನೀವು 1 ಯೂನಿಟ್ ರಕ್ತ ಕೊಟ್ರೆ ನಿಮ್ಗೆ 350 ml ಕಲೆಕ್ಟ್ ಮಾಡ್ತಾರೆ. ರಕ್ತ ಕೊಟ್ರೆ ಅದು 4 ಜನಕ್ಕೆ ಜೀವದಾನ ಮಾಡುತ್ತೆ. ಒಬ್ಬರಿಗೆ ನೀವು ರಕ್ತದಾನ ಮಾಡಿದ್ರೆ 1 ಯೂನಿಟ್ ರಕ್ತದಾನ ಮಾಡಿದ್ರೆ. ಸೊ ಅದಕ್ಕಾಗಿ ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ ಎಲ್ಲರೂ ನಿಮ್ಮ ರಿಲೇಟಿವ್ಸ್ಗೆ ಫೋನ್ ಮಾಡಿಬಿಟ್ಟು ಕಳಿಸ್ಕೊಳ್ಳಿ ಅಂತಂದು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಬಸವಲಿಂಗಣ್ಣನವರು ಈ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ಸುಮಾರು ವರ್ಷಗಳಿಂದ ರಾಷ್ಟ್ರೀಯ ಉಪನ್ಯಾಸ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ 2 ನುಡಿಮುತ್ತುಗಳಿಂದ ಶುಭ ಹಾರೈಸಬೇಕು. ಓಂ ಶಾಂತಿ. ಆಗಮಿಸಿರುವಂತ ಸ್ಟೇಜ್ ಮೇಲಿರುವಂತ ಎಲ್ಲ ಗಣ್ಯರೇ ಮತ್ತೆ ಬ್ರಹ್ಮಕುಮಾರಿ ಸಂಸ್ಥೆಯವರು ಬಹಳ ಮುಖ್ಯವಾದ ಒಂದು ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತೇ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಇದಕ್ಕೊಂದು ಕಾರಣ ಇರ್ಬೋದು. ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇಡೀ ವಿಶ್ವದಾದ್ಯಂತ ಇರುವಂತಹ ಈ ಒಂದು ಸಂಸ್ಥೆಗೆ ಮೊದಲನೇದಾಗಿ ಈ ಒಂದು ಸಂಸ್ಥೆಗೆ ವ್ಯವಸ್ಥಾಪಕರಾಗಿದ್ದವರು, ಇನ್ಚಾರ್ಜ್ ಆಗಿದ್ದವರು ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಪ್ರಕಾಶ್ ಮೌಲಿಕವಾಗಿ ಹೇಳ್ಬೇಕಾದ್ರೆ ನೆಲೆಸಿರುವನಿ ಅಂತ. ಈ ಒಂದು ಸಂಸ್ಥೆಗೆ ಬಹಳ ವರ್ಷ ಅಂದ್ರೆ ಕನಿಷ್ಠ 50 ವರ್ಷದ ಮೇಲೆ ಸೇವೆ ಮಾಡಿದ್ದಾರೆ ಗಾಂಧೀಜಿಯವರು. ಇಡೀ ವಿಶ್ವದಾದ್ಯಂತ ಈ ಬ್ರಹ್ಮಕುಮಾರ ಸಂಸ್ಥೆಗೆ ಇನ್ಚಾರ್ಜ್ ಆಗಿದ್ರು. ಅವರು ಶರೀರ ಬಿಟ್ಟು 18ನೇ ವರ್ಷ. ನಾನು ಮೊದಲನೇ ಸಲ ಹೋದಾಗ 2007ರಲ್ಲಿ ಅಲ್ಲಿ ಹೋಗಿದೆ. ಮೌಂಟ್ ಅಬು ರಾಜಸ್ಥಾನಲ್ಲಿ ಪರಮಾತ್ಮನ ಒಂದು ಇದು ಕಿರಣ ಅಂತ ಇತ್ತು. ಆ ಪ್ರೋಗ್ರಾಮ್ ಹೋದಾಗ ಅವತ್ತೇ ಆ ಗಾಂಧೀಜಿಯವರಿಗೆ ಸ್ವಲ್ಪ ಸುಸ್ತಾಯ್ತಂತ ಅಹಮದಾಬಾದ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಾವು ಹೋಗಿ ಬಂದ್ರೆ 1 ತಿಂಗಳಲ್ಲಿ ಗಾಂಧೀಜಿಯವರ ಶಿಬಿರ ಬಿಟ್ಟಿದ್ರು. ಈ ಒಂದು ಗಾಂಧೀಜಿಯವರ ಒಂದು ಒಳ್ಳೆ ಸುದ್ದಿ ದಿವಸ ಇವತ್ತು ಇಡೀ ವಿಶ್ವದಾದ್ಯಂತ ನಮ್ಮ ಭಾರತದಲ್ಲಿರುವಂತೆಲ್ಲ ಬ್ರಹ್ಮಕುಮಾರಿಯ ಈ ಸಂಸ್ಥೆಗಳಲ್ಲಿ ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ನಮ್ಮ ಬ್ರಹ್ಮಕುಮಾರಿ ಅಧ್ಯಕ್ಷರು ಅನ್ನೋದರಿಗೆ ಬಹಳ ಬಹಳ ಧನ್ಯವಾದಗಳು. ಇವತ್ತು ಈ ಒಂದು ಕಾರ್ಯಕ್ರಮ ಇಡೀ ಭಾರತದಲ್ಲಿ ಎಲ್ಲ ಕಡೆ ಎಲ್ಲ ಚೆನ್ನಾಗಿ ನಡೀಬೇಕು ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಲ್ಪ ಹಿಂದೆ ಬನ್ನಿಮ್ಮ, ಹಿಂದೆ ಬನ್ನಿ. ಈ ಒಂದು ರಕ್ತದಾನ ಶಿಬಿರಕ್ಕೆ ವಿಶೇಷವಾಗಿ BNCRC ಇಂದ ವಿಶೇಷ ಸಹಯೋಗ, ಅವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಈ ಸಂಸ್ಥೆಯಿಂದ ಒಂದು ನೆನಪಿನ ಕಾಣಿಕೆಯನ್ನ ಅಥವಾ ಮೊಮೆಂಟೋವನ್ನ ನಾವೆಲ್ಲರೂ ಸೇರಿ ಕೊಡೋಣ. ಮಾಡಿರ್ತಕ್ಕಂಥವ್ರು ಚಪ್ಪಾಳೆ ತಟ್ಟಬೇಕು. ಇನ್ನೊಂದು ಎಕ್ಸರ್ಸೈಸ್ ಜೊತೆಗೆ ನಮ್ಮ ದೇವಣ್ಣನವರಿಗೂ ಸಹ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಮೊಮೆಂಟೋವನ್ನ ಕೊಡಲಾಗುತ್ತೆ. ಬನ್ನಿ. ಗೌರವಿಸಲಾಗ್ತದೆ. 1 ನಿಮಿಷ ಎಲ್ಲರೂ ಶಿವ ಪರಮಾತ್ಮನ ನೆನಪಿನಲ್ಲಿ ಶಿವಪ್ಪ ಮುಂದೆ ಪರಮಾತ್ಮನ ಶ್ರೀರಕ್ಷೆಯ ರಾಖಿ, ಶಿವರಕ್ಷೆಯ ರಾಖಿ, ಸದಾಕಾಲ ನಿಮಗೆ ಆಯುಷ್ಯ, ಆರೋಗ್ಯ, ಕೀರ್ತಿ ದಯಪಾಲಿಸಿ.
ಗುಡ್